ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ ಬಯಸ್ತೀರಿ? ನನ್ನ ತಾಲೂಕಿನ ಜನತೆಗೆ ನಿಮ್ಮ ಮುಖಾಂತರ ತಿಳಿಸೋದು ಏನಂದ್ರೆ, ನನ್ನ ಜನತೆ ನೀವು ಏನು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ರಿ, ಆ ನಂಬಿಕೆಗಳನ್ನು ಉಳಿಸ್ಕೊಂತೇನೆ. 5 ವರ್ಷ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಎರಡನೇ ಅವಧಿಗೂ ಕೂಡ ಕಷ್ಟದಲ್ಲಿ ನನ್ನನ್ನು ಉಳಿಸ್ಕೊಂಡಿದ್ದೀರಿ. ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ. ಸುಮಾರು ಡೆವಲಪ್ಮೆಂಟ್ಸ್ ಆಗಬೇಕಾದ್ರೆ ಕೆಲಸಗಳಾಗಬೇಕಾಗಿದೆ. ಯಾವತ್ತೂ ಇಂಥ ಅವಕಾಶ ಸಿಕ್ಕಿರಲಿಲ್ಲ. ಸರ್ಕಾರ ಇದ್ದಾಗ ಬೇರೆ MLA ಇರ್ತಾಯಿದ್ರು. ಸನ್ಮಾನ್ಯ ಕೃಷ್ಣಯ್ಯ ಶೆಟ್ಟರು BJP ಸರ್ಕಾರದಲ್ಲಿದ್ದರು, ಒಪ್ಕೊತೇನೆ. ಅದು ಯಾವುದೊಂದು ಇಶ್ಯೂನಲ್ಲಿ ಪ್ರಾಬ್ಲಮ್ ಆಗಿ ಅವತ್ತು ನಮ್ಮ ಡೆವಲಪ್ಮೆಂಟ್ಸ್ ಹಿಂದೆ ಹೋಯಿತು. ಇವತ್ತು ನಿಮ್ಮ ನಂಜೇಗೌಡರು ಈ ಸರ್ಕಾರದ ಸಹಕಾರವನ್ನು ತಗೊಂಡು ನಿಮ್ಮ ನಂಬಿಕೆಗಳೆಲ್ಲ ವಿಶೇಷವಾಗಿ ರೀಚ್ ಆಗ್ತೀನಿ ಅಂತೇಳಿ ನನ್ನ ತಾಲೂಕಿನ ಜನತೆಗೆ ಪ್ರತಿ ದಿವಸ ಕೈಗೆ ಸಿಕ್ಕೋ ಜೊತೆಗೆ ಪ್ರತಿ ದಿವಸ MLA ನೋಡ್ಬೇಕಂತ ಒಬ್ಬ ಸಾಮಾನ್ಯ ಜನ, ನೀವೇನು ಬಡವ ನನ್ನ ತಾಲೂಕಿನ ಜನ MLA ಸಿಗ್ತಾರೆ ಅಂತ ನಂಬಿಕೆ ಇಟ್ಕೊಂಡು, ಆ ನಂಬಿಕೆ ಜೊತೆಗೆ ನನ್ನ ತಾಲೂಕಿನ ಅಭಿವೃದ್ಧಿಗೆ ಈ ಸರ್ಕಾರದಲ್ಲಿ ನಿಮ್ಮ ನಂಬಿಕೆಯನ್ನು ಉಳಿಸ್ಕೊತೀನಿ ಅಂತೇಳಿ ನಾನು ನಿಮ್ಮ ಮುಖ್ಯತರ ನನ್ನ ತಾಲೂಕಿನ ಜನತೆಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಸೂಪರ್ ಸರ್, ಬಹಳ ಸಂತೋಷ ಆಯಿತು. ಹಾಗೆಯೇ ಬೇರೆ ಪಕ್ಷದವರ ಜೊತೆಗೆಲ್ಲ ತುಂಬ ನಿಕಟ ಸಂಪರ್ಕ ಇರುತ್ತೆ ಅನ್ಕೊಳ್ತೀನಿ. ಚೆನ್ನಾಗಿದೆ ರಾಜಕೀಯವಾಗಿ ನಾನು ಎಲ್ಲ ಪಕ್ಷದವರ ಚೆನ್ನಾಗಿದ್ದೀನಿ. ನಾನು ಯಾರನ್ನು ದ್ವೇಷ ಮಾಡೋದಿಲ್ಲ, ಫ್ರೆಂಡ್ಲಿ ಇರ್ತೀನಿ. ಎಸ್ ಎಸ್ ಆಗ್ಲಿ ಸರ್, ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ವೈಯಕ್ತಿಕವಾಗಿ ಮತ್ತು ನಿಮ್ಮ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ, ಸೊ ಮಚ್. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.